ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಪ್ಲಸ್ ಅಷ್ಟಮಿ, ಅಷ್ಟ ಕಷ್ಟಗಳನ್ನು 8 ದಿಕ್ಕುಗಳಿಂದ ಬರುವಂಥ ಯಾವುದೇ ರೀತಿಯ ಕಷ್ಟಗಳಿರಬಹುದು, ಸಮಸ್ಯೆ ಬಾಧೆ ಇರಬಹುದು, ನಮಗೆ ಗೊತ್ತಾಗೋದಿಲ್ಲ ಯಾವ ಕಡೆಯಿಂದ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತ. ಅವುಗಳನ್ನು ಹೋಗಲಾಡಿಸೋದಕ್ಕೆ ಅಷ್ಟಮಿಯ ದಿನ ತುಂಬ ಚೆನ್ನಾಗಿರುತ್ತೆ. ಶುಕ್ರವಾರ ಕೂಡಿ ಬಂದಿದೆ. ಶುಕ್ರವಾರ ಹೇಳಿದ್ರೆ ನಾವು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಲಕ್ಷ್ಮೀ ದೇವಿಯನ್ನು ಎಲ್ಲರೂ ಎಷ್ಟೇ ಬಡತನದಲ್ಲಿದ್ದರೂ ಈ ದಿನ ನಮಗೆ ತೋಚಿದ ರೀತಿಯಲ್ಲಿ ಮನೆಗಳನ್ನು ಸ್ವಚ್ಛ ಮಾಡಿ ದೀಪಾರಾಧನೆ ಮಾಡುವಂಥದ್ದು ಇರುತ್ತೆ ಎಲ್ರಿಗೂ ಕೂಡ. ಸ್ನೇಹಿತರೆ, ನೀವು ಮಾಡ್ತಿರೋ ಬಿಡ್ತಿರೋ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಪೂಜೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಅಂತಹವರು ಮುಖ್ಯವಾಗಿ ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಇರುವಂಥ ಎಷ್ಟೋ ಜನಕ್ಕೆ ಒಂದೊಂದು ಸಮಯದಲ್ಲಿ ಒಂದೊಂದು ರೂಪಾಯಿ ಸಿಗೋದು ಕೂಡ ಕಷ್ಟ ಆಗಿಬಿಡುತ್ತೆ. ನಾವು ಹೇಳ್ತೀವಿ ನಮ್ಮ ಹತ್ರ ಇರುತ್ತೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ. ಆದರೆ ಏನೇ ಪ್ರಯತ್ನ ಪಟ್ಟರೂ ಏನಾದರೂ ಸಮಸ್ಯೆಗಳು ಬರ್ತಾನೇ ಇದೆ. ಒಂದೊಂದು ರೂಪಾಯಿ ಸೇರಿಸಿಡೋದು ತುಂಬ ಕಷ್ಟ ಆಗ್ತಾಯಿದೆ. ಯಾಕೆ ಇಷ್ಟೆಲ್ಲ ದರಿದ್ರ ಬಂದಿದೆ ನಮಗೆ ಅಂತ ನಾವು ಅಂದ್ಕೊಳ್ತೀವಿ. ಆ ಥರ ದರಿದ್ರವನ್ನು ಓಡಿಸೋದಕ್ಕೆ ಸ್ನೇಹಿತರೆ, ಬಡತನವನ್ನು ಓಡಿಸೋದಕ್ಕೆ ಈ ಪರಿಹಾರ. ಏಕೆಂದರೆ ಮೇಲ್ನೋಟಕ್ಕೆ ನಾವು ಇದನ್ನೆಲ್ಲವೂ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಸೊಸೈಟಿಯಲ್ಲಿ ಬದುಕ್ತಾ ಇರೋದ್ರಿಂದ ನಮಗೆ ಈ ಥರ ಕಷ್ಟಗಳಿದೆ ಅಂತ ಕೂಡ ಕೆಲವೊಬ್ಬರು ಹೇಳ್ಕೊಳ್ಳೋದಕ್ಕೆ ಸಂಕೋಚ ಇರುತ್ತೆ. ಸಮಸ್ಯೆಗಳು ಜಾಸ್ತಿ ಇದ್ದಾಗಲೂ ಕೂಡ ತೋರಿಸ್ಕೊಳ್ದೆ ನಮ್ಮ ಪಾಡಿಗೆ ನಾವು ಇರೋಣ ಅಂತಂದ್ಬಿಟ್ಟು ಎಷ್ಟೋ ಜನ ಇರ್ತಾರೆ. ಅದು ತಪ್ಪು ಕೂಡ ಅಲ್ಲ. ಆದರೆ ಚೆನ್ನಾಗಿದ್ದಾರೆ, ತುಂಬ ಬಿಗುಮಾನದಿಂದ ನಡ್ಕೊಳ್ತಾ ಇರ್ತಾರೆ. ಅಂತಹವ್ರನ್ನ ನೋಡಿದ್ದೇ ನಮ್ಮ ಸ್ವಂತದವರೇ, ಬೇರೆ ಯಾರೂ ಬರೋದಿಲ್ಲ. ಇವರು ಎಷ್ಟು ಚೆನ್ನಾಗಿದ್ದಾರೆ, ದುಡಿತಾ ಇದ್ದಾರೆ, ಒಳ್ಳೆ ಅಡ್ಜಸ್ಟ್ಮೆಂಟು, ಗಂಡ ಹೆಂಡ್ತಿ ಮಕ್ಕಳು ಸಂಬಂಧ ತುಂಬ ಚೆನ್ನಾಗಿದೆ, ನಮ್ಗೆ ಆ ಥರ ಇಲ್ವಾ, ಈ ಥರ ನಾವು ಕಷ್ಟಪಡ್ತಾಯಿದ್ದೀವಿ. ಈ ಥರ ನಮ್ಮನ್ನು ನೋಡಿ ಎಷ್ಟೋ ಜನ ತುಂಬಾ ಅಸೂಯೆ ಪಟ್ಕೊಳ್ಳುವಂಥವ್ರು ಇರ್ತಾರೆ. ಅದೆಲ್ಲವೂ ನರದೃಷ್ಟಿಯಿಂದ ಸಾಕಷ್ಟು ನಮ್ಮ ಮೇಲೆ, ನಮ್ಮ ಜೀವನದ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನೀವು ಈ ಪರಿಹಾರವನ್ನು ಮಾಡಿಕೊಂಡಾಗ, ಅದು ಮುಖ್ಯವಾಗಿ ನಮ್ಮ ಮೇಲೆ, ಮನೆಯ ಮೇಲೆ ಬಿದ್ದಾಗ, ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಕರಿಯರ್ ಲೈಫ್ ಮೇಲೆ, ಮಕ್ಕಳ ಜೀವನದ ಮೇಲೆ, ಪ್ರತಿಯೊಂದ್ರ ಮೇಲೂ ಕೂಡ ಇದರ ಪ್ರಭಾವ ಬೀರುತ್ತೆ. ನೀವು ನಂಬಲಿ ಬಿಡಲಿ. ಯಾಕಂದರೆ ಮನೆಗಳಲ್ಲಿ ಅಷ್ಟೊಂದು ನೆಗೆಟಿವ್ ಎನರ್ಜಿ ತುಂಬಿಕೊಂಡಾಗ ನಮಗೆ ಈ ರೀತಿ ಪದೇ ಪದೇ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ವಿಶೇಷವಾದ ದಿನಗಳಲ್ಲಿ ಇದನ್ನು ಮಿಸ್ ಮಾಡಿಕೊಳ್ಳದೆ ಯಾವುದೇ ರೀತಿಯಾದಂಥ ಒಂದು ನಾವು ಈ ವಸ್ತುಗಳನ್ನು ಖರ್ಚು ಮಾಡಿ ಈಗ ತಗೊಂಡು ಬರಬೇಕು ಅಂತಿಲ್ಲ. ಮನೆಯಲ್ಲೇ ಇರುತ್ತೆ. ಒಂದು ಕಾಗದವನ್ನು ತಗೊಳ್ಳಿ. ಅದು ಇನ್ನೂ ಹೇಳಬೇಕು ಅಂದರೆ ನಮ್ಮ ಕಷ್ಟಗಳು ಯಾವ ರೀತಿ ಇದೆ, ಯಾವ ಮಟ್ಟದಲ್ಲಿದೆ ಅನ್ನುವಂಥ ಸ್ಪಷ್ಟತೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಕೈಯಾರ ನಾವು ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೆ. ಒಂದು ಕಾಗದವನ್ನು ತಗೊಂಡು ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನ ಒಂದು ದರಿದ್ರವನ್ನು ಓಡಿಸುವಂಥ ಯಾವುದಾದ್ರೂ ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಶಕ್ತಿಗಳಲ್ಲಿ ಕೆಲವೊಂದು ಇದೆ. ಅದು ಸಾಸಿವೆ ಕೂಡ. ಆ ಸಾಸಿವೆಯನ್ನು ನಾವು ಸ್ವಲ್ಪ ತಗೊಳ್ಬೇಕು. ಕಪ್ಪು ಸಾಸಿವೆಯನ್ನು ತಗೊಳ್ಳಿ. ಇನ್ನು ಈ ಒಂದು ಒಣಮೆಣಸು 2 ತಗೊಳ್ಳಿ. ಒಣಮೆಣಸಿನಕಾಯಿ ತೊಟ್ಟು ತುದಿ ಏನು ಮುರಿಬೇಡಿ. ಇದು ಯಾವಾಗಲೂ ಅಷ್ಟೇ, ಶತ್ರುಗಳು ಇರ್ತಾರೆ ನೋಡಿ, ಡೈರೆಕ್ಟಾಗಿ ಶತ್ರುಗಳನ್ನು ಬೇಕಾದರೆ ನಂಬಬಹುದು, ಆದರೆ ಹಿತಶತ್ರುಗಳನ್ನು ಯಾವುದೇ ಕಾರಣಕ್ಕೂ ನಂಬಬಾರ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಮೋಸ ಮಾಡ್ತಾರೆ. ಸಮಯವನ್ನು ನೋಡಿಕೊಂಡಿದ್ದೆ. ಅಂತಹವರ ಒಂದು ಏನೇ ಒಂದು ನಮ್ಮ ಮೇಲೆ ಆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಬೀರಬೇಕು ಅಂತ ಅವರು ಶಪಥ ಮಾಡಿದ್ರು, ಅವ್ರಿಗೆ ಆಸೆ ಇದ್ದರೂ ಅದೆಲ್ಲವೂ ಕೂಡ ನಮ್ಮ ಮೇಲೆ ತಟ್ಟದೆ ಕಾಪಾಡುವಂಥದ್ದು ಒಂದು ಪ್ರೊಟೆಕ್ಷನ್ ನಮಗೆ ಭಗವಂತನ ಕಡೆಯಿಂದ ಅಂತ ಹೇಳಿದ್ರೆ ಅದು ಈ ವಸ್ತುಗಳಲ್ಲಿ ಇರೋದ್ರಿಂದ ಒಣಮೆಣಸು ತಗೊಳ್ಳಿ 2. ಇನ್ನು ನೀವು ಏಲಕ್ಕಿಯನ್ನು
ತಗೊಳ್ಬೇಕು ಸ್ನೇಹಿತರೆ. ಏಲಕ್ಕಿ ಬಂದು ಹಣಕಾಸನ್ನು ಯಥೇಚ್ಛವಾಗಿ ನಮ್ಮ ಕಡೆ ಸೆಳೆದುಕೊಂಡು ಬರುವಂಥ ಶಕ್ತಿ ಏಲಕ್ಕಿಗೆ ಇದೆ. ಸುಗಂಧಭರಿತವಾಗಿ ಯಾವ ವಸ್ತುಗಳಿರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ಬಂದು ನೆಲೆಸ್ತಾರೆ. ಅದಕ್ಕೋಸ್ಕರ ಇದನ್ನು ತಗೊಳ್ಬೇಕು. ಇನ್ನು ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬೇಕು ಅಂದ್ರೂ, ಗುಡ್ ನ್ಯೂಸ್ ಕೇಳಬೇಕು ಅಂತ ಹೇಳಿದ್ರು, ಅರಿಶಿಣ ಕುಂಕುಮ ಅನ್ನುವಂಥದ್ದು ನಮ್ಮ ಪೂಜೆ ಪರಿಹಾರಗಳಲ್ಲಿ ಪ್ರಾಧಾನ್ಯವಾಗಿ ಬಳಸುವಂಥದ್ದು. ಲಕ್ಷ್ಮೀದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ದುರ್ಗಾದೇವಿಯ ಶಕ್ತಿ ಅನ್ನೋದು ನಮಗೆ ಒಂದು ರೀತಿಯಲ್ಲಿ ಕಾಪಾಡೋದಕ್ಕೆ, ಗುರುಬಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅರಿಶಿಣ ಕುಂಕುಮ ಇವೆರಡೂ ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ. ಅದಕ್ಕೆ ಇಷ್ಟು ವಸ್ತುಗಳನ್ನು ನೀಟಾಗಿ ಒಂದು ಕಾಗದದಲ್ಲಿ ಹಾಕ್ಕೊಳ್ಳಿ. ಈ ಪರಿಹಾರವನ್ನು ನೀವು ಮೊದಲು ಸಂಧ್ಯಾ ಸಮಯ ದಾಟಿದ ಮೇಲೆ, ಒಂದು 6 ಗಂಟೆ ನೀವು ದಾಟಿದ ಮೇಲೆ ಕೂಡ ಈ ಪರಿಹಾರ ಮಾಡಿಕೊಳ್ಳಿ. ಮನೆಯ ಮುಂದೆ ನಿಂತ್ಕೊಂಡಿದ್ದೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ನೀವು ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ಮನೆಯಲ್ಲಿರುವಂಥ ಸದಸ್ಯರು, ಮನೆಗೆ ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬೀರಿದಾಗ ನಾವು ಯಾರ ಮಾತು ಕೇಳೋದಿಲ್ಲ. ನಾವೇ ಕರೆಕ್ಟ್ ಅಂದ್ಕೊಳ್ತೀವಿ. ಕೆಲಸಕ್ಕೆ ಹೋಗದೇ ಇದ್ದರೂ ಕೂಡ ನಾವು ಏನೋ ಒಂದು ನೆಪ ಹೇಳ್ಕೊಂಡಿದ್ದೆ, ದುಡಿತಾ ಇದ್ದೀವಿ ಅಂತ ಹೇಳ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೊಂಡು ಬರುವಂಥ ಸ್ಥಿತಿ ಇರುತ್ತೆ. ಈ ದರಿದ್ರ ಎಷ್ಟೇ ತುಂಬಿಕೊಂಡಿದ್ರೂ ಕೂಡ ಸುಮ್ಮನೆ ಇದ್ದುಬಿಡ್ತೀವಿ. ಕೆಲವೊಂದು ಬಾರಿ ಆ ನೋವು, ಕಷ್ಟ, ಅವಮಾನ ಎಲ್ಲವೂ ಕೂಡ ಹೋಗಬೇಕು ಸ್ನೇಹಿತರೆ. ಅದನ್ನು ಹೋಗಲಾಡಿಸುವಂಥ ಶಕ್ತಿ ವಸ್ತುಗಳಲ್ಲಿ ಯಥೇಚ್ಛವಾಗಿ ಇರೋದರಿಂದ ನಂಬಿಕೆ ಇಟ್ಟು ನೀವು ನಂಬಿದಂಥ ಭಗವಂತನನ್ನು ಕೇಳಿಕೊಂಡಿದ್ದೆ ಈ ಪರಿಹಾರ ಮಾಡಿಕೊಂಡು ಮನೆ ಮುಂದೆ ನಿಂತ್ಕೊಂಡು ದೃಷ್ಟಿಯನ್ನು ತೆಗೀರಿ. ಇದನ್ನು ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡಿಬಿಟ್ಟಿದೆ ಕಾಗದದಲ್ಲಿ ಈ ವಸ್ತುಗಳನ್ನು ಹಾಕ್ಕೊಂಡಿರ್ತೀರ, ನೀಟಾಗಿ ಫೋಲ್ಡ್ ಮಾಡ್ತೀರಾ, ತಗೊಂಡು ಬಂದು ಮನೆ ಮುಂದೆ ನಿಂತ್ಕೊಂಡಿದ್ದೆ. ಇದನ್ನು ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಎಷ್ಟು ಸಾರಿ ಆದರೂ ಸುತ್ತಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ದೃಷ್ಟಿಯನ್ನು ತೆಗಿತೀರ ನೋಡಿ ಅದೇ ಥರ ತೆಗಿಬಹುದು. ಯಾಕಂದರೆ ನಮ್ಮ ಒಂದು ರೀತಿಯಲ್ಲಿ ನಾವು ಮಾಡ್ಕೊಳ್ತೀವಿ ನೋಡಿ, ಆ ಥರ ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಮಾಡಿಕೊಂಡಿದ್ದೆ ಸೀದಾ ನೀವು ತಗೊಂಡೋಗಿ ಎಲ್ಲಾದರೂ ಸ್ವಲ್ಪ ದೂರದಲ್ಲಿ ಹಾಕಿಬಿಟ್ಟು ಹಿಂದೆ ತಿರುಗಿ ನೋಡಬೇಡಿ. ಯಾವುದಾದ್ರೂ ಗಿಡ ಮರಗಳು ಆ ಥರ ಇರುತ್ತಲ್ವ, ನೀರಿದ್ರೂ ಪರವಾಗಿಲ್ಲ, ಗಿಡ ಮರಗಳಿದ್ರೂ ಪರವಾಗಿಲ್ಲ, ಹಾಕಿಬಿಟ್ಟಿದೆ ಹಿಂದೆ ನೋಡಿ. ನೀವು ನೋಡಲೇಬಾರ್ದು, ಸೀದಾ ಮುಂದೆ ಬಂದುಬಿಡಬೇಕು. ಬಂದು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ನೀವು ಸೀದಾ ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ.